ಅಲ್ಲಿ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್. ಹರಿ, ಅಡ್ಜಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ವರ್ಷ ಬದುಕ್ತಾ ಇದೀವಿ ಜೊತೆಗೆ. ಇನ್ನ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ? ನನಗೂ ಸಾಕಾಗೋಗಿದೆ. ಈ ಮನೇಲಿ ಯಾವ್ದಕ್ಕೂ ಸ್ವತಂತ್ರನೇ ಇಲ್ಲ. ಅಲ್ಲಿ ಕೂತ್ರೆ ತಪ್ಪು, ಇಲ್ಲಿ ಕೂತ್ರೆ ತಪ್ಪು, ಅದ್ ಮಾಡ್ರೆ ತಪ್ಪು. ಅಪ್ಪ ಸಾಕಾಗೋಗಿದೆ ಹರಿ. ಎಲ್ಲದಕ್ಕೂ ಒಂದು ಲಕ್ಷ್ಮಣ್ ರೇಖೆ ಹಾಕ್ಬಿಡ್ತಾರೆ. ಆ ರೇಖೆನ್ ದಾಟೋಂಗಿಲ್ಲ. ದಾಟದೆ ದೊಡ್ಡ ತಪ್ಪು. ನೋಡ್ ಹರಿ, ನಮ್ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಂದ ತಕ್ಷಣ ನಾವ್ ಮೊದ್ಲು ಬೇರೆ ಮನೆ ತಗೊಳ್ತಾ ಇದೀವಿ ಅಷ್ಟೇ, ಬೇರೆ ಮಾತಿಲ್ಲ. ಬೇಬಿ ಪ್ಲೀಸ್ ದುಡುಕ್ಬೇಡ. ನಮ್ಮ ಫೋಕಸ್ ಇವಾಗ ಏನಿದ್ರು ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಕಡೆ ಮಾತ್ರ ಇರಬೇಕು. ಆಮೇಲೆಲ್ಲ ಚೆನ್ನಾಗಾದ್ರೆ ನೀನು ಹೇಳ್ದಾಗಲಿ. ಅಲ್ಲಿ ತನಕ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ, ಕೂಲ್ ಆಗಿರೋ, ಏನು ಯೋಚನೆ. ಈ ಕೊಂಪೆಲಿ ಇನ್ನ ಎಷ್ಟು ವರ್ಷ ಬದುಕ್ಬೇಕು ಹರಿ? ನನಗೆ ಸಾಕಾಗೋಗಿದೆ. ಫೆಡ್ ಅಪ್. ನಮ್ಮಪ್ಪ ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ನನ್ನ ಮಾತನ್ನ ಕೇಳೋರು. ಆದ್ರೆ ಇವತ್ತು ನನ್ನೇ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳೋಷ್ಟು ದೂರ ಆಗ್ಬಿಟ್ಟಿದಾರ. ಅದಕ್ಕೆ ನಿಮ್ಮ ಅಕ್ಕನೇ ಕಾರಣ. ಬಂದಾಗಿಂದ ನನ್ನ ಜೀವನನೇ ಹಾಳಾಗೋಗಿದೆ. ಪ್ಲೀಸ್ ಸ್ಟಾಪ್ ಇಟ್. ನಮ್ಮ ಅಕ್ಕನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನೀನು. ಅವಳು ಹಾಗೆಲ್ಲ ಮಾಡೋಳಲ್ಲ. ಇದಕ್ಕೆಲ್ಲ ನಿನ್ನ ತಮ್ಮನೇ ಕಾರಣ. ಗೊತ್ತಿಲ್ಲಿರೋ ಥರ ತಾಳಿ ಕಟ್ಟಿದ್ದು ಅಲ್ಲದೆ ಇಷ್ಟ ಇಲ್ಲದ್ರು ಅಲ್ಲಿಗೆ ಹೋಗಿ ಬದುಕೋ ಥರ ಮಾಡಿದ್ದಾನೆ. ಹೌದು, ಎಲ್ಲದಕ್ಕೂ ನನ್ನ ತಮ್ಮಂದೇ ತಪ್ಪು. ಪಾಪ ನಿಮ್ಮ ಅಕ್ಕಂದ ಏನು ತಪ್ಪೇ ಇಲ್ಲ ನೋಡಿ. ಇಲ್ಲೂ ನನಗೆ ಸಪೋರ್ಟ್ ಇಲ್ಲ. ಏನ್ ಮಾಡ್ಲಿ? ಎಲ್ಲ ನನ್ನ ಕರ್ಮ. ಬೇಬಿ ನಾನು ಹಾಗಲ್ಲ ಹೇಳಿ. ಪ್ಲೀಸ್ ಹರಿ, ಸ್ಟಾಪ್ ಇಟ್. ಅಪ್ಪಾಜಿ, ಆಕ್ಸಿಡೆಂಟ್ ಮಾಡಿದ್ದು ಅವ್ರಿಗ. ಅವಾಗಿಂದ ನಾನು ಬಡ್ಕೊಂಡು ಸಾಯ್ತಾ ಇರೋದು ಅದನ್ನೇ ಅಲ್ವಲ್ಲ. ನೀನ್ ಅದನ್ನೆಲ್ಲ ಯೋಚನೆ ಮಾಡಿದೆ. ನೀನ್ ಅವಳ ಜೊತೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ಯಲ್ಲ, ನಿನ್ಗೆ ಏನ್ ಹೇಳ್ಬೇಕಲ್ಲ ನಾನಲ್ಲಿ? ನೀನೇನಾದ್ರು ದಿಟ ಹೇಳಿದ್ರೆ ನಿನ್ ಒಂದ್ ಒಳಿಕ್ ಆಗ್ತಾರಕಲ್ಲ, ಆಮೇಲೆ ಏನ ಮಾಡಕ್ಕಾಯ್ತದೆ? ಸಣ್ಣ ಪುಟ್ಟ ಏಟಾಗಿತ್ತು, ನಾನೇ ಟ್ರೀಟ್ ಮಾಡಿ ಕಳ್ಸಿದ್ದೀನಿ. ಅಪ್ಪಾಜಿ, ಅವತ್ತು ಆಕ್ಸಿಡೆಂಟ್ ಆದವ್ರ ನಮ್ಮ ಆಸ್ಪತ್ರೆಗೆ ಸೇರಿಸಿದ್ಮೋ. ಅವ್ರು ಹುಷಾರಾಗವ್ರೆ ಅಂತ ನೀವೇ ಅಂದ್ರಿಯಲ್ಲ ಅಪ್ಪಾಜಿ. ಆಸ್ಪತ್ರೆಲೂ ಆ ಡಾಕ್ಟ್ರು ಅವ್ರು ಚಂದಾಗವ್ರೆ, ಅದಕ್ಕೆ ಡಿಸ್ಚಾರ್ಜ್ ಮಾಡಿದ್ಮೋ ಅಂತ ಹೇಳಿದ್ರಲ್ಲ. ಲೇ, ಅದೆಲ್ಲ ನೀನ್ ಸಮಾಧಾನಕ್ಕೆ ಮಾಡಿದ್ದು ಕಲ. ಅವತ್ತು ನೀನ್ ಇದ್ದಿದ್ದ ಪರಿಸ್ಥಿತಿಲಿ ಅದನ್ನೆಲ್ಲ ನೀನ್ ತಡ್ಕತಾ ಇರ್ಲಿಲ್ಲ. ಅದಕ್ಕೆ ನಾನೇ ಸುಳ್ಳು ಹೇಳಿ ನಿನ್ನ ಸಮಾಧಾನ ಪಡಿಸಿದ್ದು. ಲೇ ಸಿದ್ದೇಗೌಡ, ನೋಡ್ಲಾ, ನಾನೀಗ ನೀನು ಏನು ಹೇಳ್ತಾ ಇವನೋ ಅವೆಲ್ಲ ನಿನ್ಗೆ ಒಳ್ಳೇದಕ್ಕೆ ಕಲ. ಇನ್ಮೇಲೆ ಈ ಕೇಸ್ ವಿಷಯ ಎಲ್ಲ ಬಿಟ್ಬಿಟ್ಟು ತೆಪ್ಪಗಿದ್ಬಿಡ್ಲ. ಲೈ, ಅವಳೇನಾದ್ರು ಕೇಳಿದ್ರೆ ನೀನ್ ಏನು ಹೇಳಕ್ ಹೋಗ್ಬೇಡಕಲ್ಲ. ನೋಡ್ಲಾ, ಏನೇನೋ ಎಡ್ವರ್ಟ್ ಮಾಡ್ಬಿಟ್ಟು ಎಲ್ಲ ನನ್ ಕುಕ್ಕೆ ಕಂಡ್ಬಿಡ್ಬೇಡಕಲ್ಲ. ಲೈ ಸಿದ್ದೇಗೌಡ, ಈಗ ತಾನೇ ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀವಿ ಕಲ. ಲೈ, ಕೂಲಿ ಇದ್ದಂಗೆ ಇಲ್ದಲ್ಲ ನೀನ್. ಲೈ, ಈಗ ನೋಡ್ರಿ ಎಲ್ಲ ಗುಳ್ಳು ನಡೀತಾರ ಕೆಲಸ ಮಾಡ್ತಾ ಇದೆಯಲ್ಲ. ಹೊತ್ತೇರಿಕೆ. ಎಲ್ಲೋಗಿದ್ರಿ? ಕಾಣಿಸ್ಲೇ ಇಲ್ಲ. ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತು? ತುಂಬಾ ಬೇಜಾರಲ್ಲಿರೋ ಹಾಗಿದೆ. ಅದು ಏನಿಲ್ಲ ಮೇಡಮ್ ಅವರೇ, ಹೊಸಿ ತಲೆ ನೋವ್ತಿದೆ ಅಷ್ಟೇ. ಅಯ್ಯೋ ಹೌದಾ? ನಿಮಗೆ ಯಾಕೆ ತಲೆನೋವು ಬಂತು? ಗೊತ್ತಿಲ್ಲ ಮೇಡಮ್ ಅವರೇ, ಬಿಡಿ. ಸರಿ ಬನ್ನಿ, ಊಟ ಮಾಡಿ. ಬೇಡ ಮೇಡಮ್ ಅವರೇ, ನನಗೆ ಹೊಟ್ಟೆ ಹಸುವಾಗ್ತಿಲ್ಲ. ಹೊಸಿ ಹೊತ್ತು ಮಲಗಿದ್ರೆ ಎಲ್ಲ ಸರಿ ಹೋಯ್ತದೆ. ಹಾ, ನಿಮಗೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನೆನ್ನೆ ನಾನು ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಸೌಪರ್ಣಿಕಾನು ಬಂದಿದ್ರು. ಇನ್ಸ್ಪೆಕ್ಟರು ಯಾರಾದರೂ ದೊಡ್ಡ ವ್ಯಕ್ತಿ ಹತ್ರ ಫೋನ್ ಮಾಡಿಸಿದ್ರೆ ಕೇಸ್ ಮುಂದುವರಿಯುತ್ತೆ ಅಂತ ಹೇಳಿದ್ದಕ್ಕೆ ಸೌಪರ್ಣಿಕಾ ಅವ್ರಿಗೆ ಗೊತ್ತಿರೋ ಮಿನಿಸ್ಟರ್ ಹತ್ರ ಫೋನ್ ಮಾಡಿಸಿ ಕೇಸ್ ಬೇಗ ಮುಂದುವರಿಸಿ ಅಂತ ಹೇಳಿಸಿದ್ರು. ಈಗ ಯಾರ್ಯಾರು ತಗೋ ಹೇಳ್ಸಿ ವಿಚಾರಣೆ ಮಾಡಿಸಿ ನಾನೇ ಈ ಆಕ್ಸಿಡೆಂಟ್ ಮಾಡಿದವನು ಅಂತ ಗೊತ್ತಾಗೋದ್ರೆ ನೀವು ನನ್ನ ಕ್ಷಮಿಸಿರಿಯಾ ಮೇಡಮ್ ಅವರೇ? ನಮ್ಮ ಜೊತೆ ಸೌಪರ್ಣಿಕಾ ಅವರು ಕೈ ಜೋಡಿಸಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಮೇಡಮ್ ಅವರೇ, ಈ ವಿಷಯ
ನಮ್ಮ ಆಮೇಲೆ ಮಾತಾಡಮ್ಮ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲಿಕೋತೀನಿ. ತುಂಬಾ ತಲೆನೋಯ್ತಿದೆ. ಮೇಡಮ್ ಅವರೇ, ನಮ್ಮ ಅಪ್ಪಾಜಿ ಬಂದು ಕರೆದಾಗ ನೀವು ಮನೆಗೆ ಬರಲ್ಲ ಅಂದ್ಕೊಂಡಿದ್ದೆ, ಆದರೆ ನೀವು ಬಂದ್ಬಿಟ್ರಲ್ಲ. ನಾನು ಯಾಕೆ ಬರಲ್ಲ ಅಂತ ಅಂದ್ಕೊಂಡ್ರಿ? ಅದೇ ಮೇಡಮ್ ಅವರೇ, ನಮ್ಮ ಮನೆಯವರೆಲ್ಲರೂ ನಿಮಗೆ ಅವಮಾನ ಮಾಡೋರೆ, ಎಷ್ಟು ನೋವು ಕೊಟ್ಟವ್ರೆ. ಮತ್ತೆ ಇಲ್ಲಿಗೆ ಬಂದರೆ ಮತ್ತೆ ನೀವು ನೋವಲ್ಲೇ ಕಳಿಬೇಕಲ್ಲ ಅಂತ ಅಂದ್ಕೊಂಡೆ. ಇಲ್ಲಿ ನನ್ನ ನೋವಿಗಿಂತ ಇನ್ನೊಬ್ರು ನೋವು ದೂರ ಮಾಡಬೇಕು ಅನ್ನೋದು ಮುಖ್ಯ ಅನ್ನಿಸ್ತು, ಅದಕ್ಕೆ ಬಂದೆ. ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ? ಏನಾಯ್ತು, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ಅದಕ್ಕೆ, ಅದು ನೀವು ಸಿದ್ದೇಗೌಡರು ಮನೆಯಿಂದ ಹೊರಗಡೆ ಬಂದಮೇಲೆ ದೊಡ್ಡ ಗೌಡ್ರು ಊಟ ತಿಂಡಿ ಬಿಟ್ಬಿಟ್ಟವ್ರಂತೆ. ಅದು ಅಲ್ದೆಯ ಗೌಡ್ರು ಈಟೊಂದು ಕಷ್ಟಪಡ್ತಾ ಇರೋದು ನೋಡಿ ಇನ್ನೂ ಸ್ಯಾನ ಯೋಚನೆ ಮಾಡೋಕ್ಕೆ ಶುರು ಮಾಡವ್ರಂತೆ. ನೋಡಿ ಅದಕ್ಕೆ, ನೀವು ಆ ಮನೆ ಸೊಸೆಯಾಗಿ ನಿಮ್ಮ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀರೋ ನೋಡಿ. ಒಟ್ನಾಗೆ ಎಲ್ಲ ಸೊರಗಬೇಕು ಆಟೆಯ. ಅಂದರೆ ಅಪ್ಪಾಜಿ ಹಿಂಗೆಲ್ಲ ಮಾಡಿದಾರ? ಹೌದು ಸಿದ್ದು ಅವರೇ, ನಿಮ್ಮನ್ನ ಹೆತ್ತವ್ರವರು, ನಿಮ್ಮ ಒಳ್ಳೆ ದಿನ ಬಯಸೋರವರು. ನೀವು ಚೆನ್ನಾಗಿರ್ಲಿ ಅಂತ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಅವ್ರು ನೋವು ಅನುಭವಿಸೋದು ಸರಿನಾ ಹೇಳಿ? ಅದಕ್ಕೆ ನನಗಾಗಿರೋ ನೋವು ಅವಮಾನ ಸಹಿಸ್ಕೊಂಡು ಇಲ್ಲಿಗೆ ಬರೋಕ್ಕೆ ಒಪ್ಕೊಂಡೆ. ಥ್ಯಾಂಕ್ಸ್ ಮೇಡಮ್ ಅವರೇ, ಆದರೆ ಅಪ್ಪಾಜಿ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲೇ ಗೊತ್ತಾಯ್ತದೆ ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ಕೊಂಡವ್ರೆ ಅಂತ. ಈಗಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ.